Good morning, students, and welcome back to the Vidyashakti online class. ಗಣಿತದ ಒಂದು ಆನ್ಲೈನ್ ಕ್ಲಾಸಿಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇವತ್ತಿನ ಒಂದು ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವುದಂತಂದ್ರ ಘನಗಳು ಮತ್ತು ಅವುಗಳ ಅವಿಭಾಜ್ಯ ಅಪವರ್ತನಗಳು. ಹೌದಾ? ಘನಗಳು ಮತ್ತು ಅವುಗಳ ಅವಿಭಾಜ್ಯ ಅಪವರ್ತನಗಳು. ಹೌದಾ? ಸೊ ಘನಗಳು ಮತ್ತು ಅವುಗಳ ಅವಿಭಾಜ್ಯ ಅಪವರ್ತನಗಳು. ಇವನ್ನೆಲ್ಲ ಈ ಟೈಪ್ ಇರುವನ್ನ ನೀವು ಆಲ್ರೆಡಿ ಒಂದು ಏನಾಗಿದೆ, ಇದು ಬಹಳ ಈಸಿ ಟಾಪಿಕ್ ಆಗ್ಬಿಡ್ತೈತಿ ನಿಮ್ಗ. ಯಾಕಂದ್ರ ನೀವು ವರ್ಗಗಳು ಮತ್ತು ವರ್ಗ ಮೂಲಗಳೊಳಗ ಆಲ್ರೆಡಿ ಇದನ್ನ ಕಲ್ತ್ ಬಿಟ್ಟಿರಿ. ಹೌದಾ? ಹಾಗಾದ್ರೆ ಘನಗಳು ಮತ್ತು ಅವುಗಳ ಅವಿಭಾಜ್ಯ ಅಪವರ್ತನಗಳು. ಹೌದಾ? ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, 4 ತಗೋತೇನೆ. ಹೌದಾ? ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, 2 × 2 ಅವಿಭಾಜ್ಯ ಸಂಖ್ಯೆಗಳಾಗಿ. ಹಾಗಾದ್ರೆ ನಮ್ಗೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕು. ಯಾವಂದ್ರ ಅವಿಭಾಜ್ಯ ಸಂಖ್ಯೆಗಳು 2, ಹೌದಾ, ನೆಕ್ಸ್ಟ್ 3, ನೆಕ್ಸ್ಟ್ 5, ನೆಕ್ಸ್ಟ್ 7, ನೆಕ್ಸ್ಟ್ 11, 9 ಬರುವುದಿಲ್ಲ. ಹೌದಾ? ಇದು ಅವಿಭಾಜ್ಯ ಸಂಖ್ಯೆಗಳಂದ್ರ ಅದು ತಮ್ಮ ಮಗ್ಗಿ ಬಿಟ್ಟು ಬೇರೆ ಮಗ್ಗಿ ಒಳಗ ಬರುವುದಿಲ್ಲ. ಅವಕ್ಕ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಆ ಅವಿಭಾಜ್ಯ ಸಂಖ್ಯೆಗಳನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕಿಲ್ಲೇ ಅಪವರ್ತನಗಳನ್ನ ತೆಗಿಬೇಕು. ಹಾಗಾದ್ರೆ 4 ಇದ್ರದ್ದು ಅವಿಭಾಜ್ಯ ಅಪವರ್ತನ 2 × 2 ಆಯ್ತು. ಓಕೆ, ಸೊ ನೆಕ್ಸ್ಟ್ ನಮಗ್ ಬೇಕಾಗಿದ್ದು ಇದ್ರದ್ದು ಕ್ಯೂಬ್ 64 ಅಂತ ಇದೆ. ಹೌದಾ? 64 ಇದೆ. ಸೊ ಇದನ್ನ ನಾನು ಏನ್ ಮಾಡ್ತೇನೆ ನೋಡ್ರಿ, ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವ್ ಇದನ್ನ ಏನ್ ಮಾಡ್ತೇವೆ ನೋಡ್ರಿ. ಇಲ್ಲೇ 2 3 2 2, ಹೌದಾ, 2 1 2 6, 2 8, ಹೌದಾ, ನೆಕ್ಸ್ಟ್ 2 4, ನೆಕ್ಸ್ಟ್ 2 2, ಹೌದಾ, 2 1. ಹೌದಾ? ಸೊ ಇಲ್ಲಿ ಏನಾಗತ್ತೆ ಹೇಳ್ರಿ, ಅವಿಭಾಜ್ಯ ಅಪವರ್ತನಗಳ ಮೂಲಕ ವರ್ಗಮೂಲವನ್ನ ಕಂಡು ಹಿಡಿದಿರಿ ನೀವು. ಅದೇ ಸೇಮ್ ಪ್ರೊಸೆಸ್ ಇಲ್ಲಿ ಏನಾಗತ್ತೆ ಹೇಳ್ರಿ, ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ಘನ ಮೂಲಗಳನ್ನ ಕಂಡು ಹಿಡಿಬಹುದು. ಹೌದಾ? ಜಸ್ಟ್ ಇಲ್ಲೇ ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ಬರಿಬಹುದು ಅಂತ ಹೇಳಿದಾರ ಅವ್ರು. ಓಕೆ, ಸೊ ಇಲ್ಲಿ ಏನಾಗತ್ ನೋಡ್ರಿ, 3 ಅಂತ ಇಲ್ಲಿ ನಾವು ಗ್ರೂಪ್ ಮಾಡ್ಬೇಕು. ಹೌದಾ? 3 ಹಾಗೆ ಒಂದು ಗ್ರೂಪ್ ಮಾಡಿದಾಗ ನನಗೆ ಈ 3 ನಡುವ ನಾನು ಒಂದನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು. ಈ 3 ನಡುವು ಕೂಡ ನಾನು ಒಂದನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು. ಅವಾಗ ನನಗೆ ಏನಾಗತ್ತ, 2 × 2 is 4. ಹೌದಾ? ಸೊ ಒಂದು 64ರ ಒಂದು ವರ್ಗ ಮೂಲವನ್ನ ಅವಿಭಾಜ್ಯ ಅಪವರ್ತನಗಳು ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ಕಂಡು ಹಿಡಿಬೇಕಂದ್ರೆ ನನಗೇನಾಗ್ತೈತಿ, ಈ ರೀತಿ ಅವಿಭಾಜ್ಯ ಅಪವರ್ತನಗಳನ್ನ ತಗೊಂಡು ಇಲ್ಲಿ 2 × 2 ಮಾಡ್ಕೊಂಡು ಅದನ್ನ ಇಲ್ಲಿ 3 ಅಂತ ಒಂದು ಗ್ರೂಪ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಆ 3ರೊಳಗೆ ಒಂದನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು. ಅವಾಗ ನಮ್ಗೆ 2 × 2 ಉಳಿತೈತಿ, 4 ಅಂತ ಬರ್ತೈತಿ. ಈ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ಒಂದು ಘನಮೂಲಗಳನ್ನ ಕಂಡುಹಿಡಿಬೇಕು. ಓಕೆ, ಅರ್ಥ ಆಯ್ತಾ ಇದು? ಈಗ ನೆಕ್ಸ್ಟ್ ಹೋಗೋಣ ಅಂತ. ಈಗ ಏನಾಗ್ತೈತಿ, ಒಮ್ಮೆ ಸಮ್ ನಂಬರ್ಸ್ಗಳು, ಒಂದಿಷ್ಟು ನಂಬರ್ಸ್ಗಳನ್ನ ಅವ್ರು ಕೊಟ್ಟಾಗ ನಮ್ಗ ಅವು ಏನಾಗ್ತಾವಂದ್ರ ಘನ ಸಂಖ್ಯೆಗಳು ಅಲ್ವೇ ಅಲ್ಲ ಅವು. ಹೌದಾ? ಆ ರೀತಿ ಇದ್ದಾಗ ಅವಕ್ಕೆ ಒಂದು ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ಗುಣಾಕಾರ ಮಾಡ್ಬೇಕು, ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ಭಾಗಿಸ್ಬೇಕು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಬಹಳ ಈಸಿ ಐತಿ, ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ನೋಡೋಣಂತ 1 by 1. ಹೌದಾ? ಸೊ ಇಲ್ಲಿ ಏನಾಗಿದೆ, 392 ಕೊಟ್ಟಿದ್ದಾರೆ. ಹೌದಾ? 392 ಕೊಟ್ಟಿದ್ದಾರೆ. ಇದು ಒಂದು ಪೂರ್ಣ ಸಂಖ್ಯೆ ಹೌದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಇದೊಂದು ಪೂರ್ಣ ಸಂಖ್ಯೆ ಅಲ್ಲ. ಹೌದಾ? ಇದೊಂದು ಪೂರ್ಣ ಸಂಖ್ಯೆ ಅಲ್ಲ. ಹಾಗಾದ್ರೆ ಇದನ್ನೊಂದು ಪೂರ್ಣ ಸಂಖ್ಯೆಯನ್ನ ಮಾಡ್ಲಿಕ್ಕೆ ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ನಾವು ಗುಣಾಕಾರ ಮಾಡ್ಬೇಕು ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ನೋಡೋಣ ಯಾವ ಒಂದು ಕನಿಷ್ಠ ಸಂಖ್ಯೆ. ನಾವಿಲ್ಲಿ ಏನ್ ಮಾಡ್ಬೇಕಂದ್ರ ಫಸ್ಟ್ ಇವ್ರದ್ದು ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೋಬೇಕು. ಅಂದಾಗ ನಮಗ ಐಡಿಯಾ ಬರ್ತೈತಿ. ಓಕೆ, ಸೊ ನೋಡಿಲ್ಲಿ 2 1, 2 9, 18, 2 6, ಹೌದಾ, 2 9, 18, 2 8, ನೆಕ್ಸ್ಟ್ 2 4, 2 9, ಕರೆಕ್ಟ್. ನೆಕ್ಸ್ಟ್
ಏಳು ಏಳೆ ಏಳ ಒಂದ್ಲೆ. ಹೌದಾ? ಇವು 392ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಹಾಗಾದ್ರೆ? 2 ಇಂಟು 2 ಇಂಟು 2 7 ಇಂಟು 7 ಅಷ್ಟೇ ಬಂತು ನಮ್ಗೆ. ಈಗ ನಾನು ಏನ್ ಹೇಳ್ಬೇಕಂತ ಹೇಳಿದ್ದೇನೆ, ಅವಿಭಾಜ್ಯ ಅಪವರ್ತನಗಳನ್ನ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? 3 ಅಂತ ಗುಂಪ್ ಮಾಡ್ಕೋಬೇಕು. ಅಲ್ಲಿ ಹೆಂಗ್ ವರ್ಗ ಮೂಲ ಒಳಗೆ 2 ಅಂತ ಗ್ರೂಪ್ ಮಾಡ್ಕೋತಿದ್ವಿ, ಅದೇ ರೀತಿ ನಾವ್ ಇಲ್ಲಿ ಏನ್ ಮಾಡ್ಬೇಕು? 3 ಘನ ಅನ್ನೋದ್ರಿಂದ 3 ಅಂತ ನಾವು ಗ್ರೂಪ್ ಮಾಡ್ಕೋಬೇಕು. ಹೌದಾ? ಇದೇ ರೀತಿ ಕರೆಕ್ಟಾ? ಸೊ ಇಲ್ಲಿ ನೋಡ್ರಿ, 3 ಅಂತ ಗ್ರೂಪ್ ಮಾಡ್ಲಿಕ್ಕೆ ನನಗೆ ಇನ್ನೊಂದು ಏನೋ ಮಿಸ್ಸಿಂಗ್ ಆಯ್ತು. ಹೌದಾ? ಇನ್ನೊಂದು ಸಂಖ್ಯೆ ಯಾವ್ದು ಮಿಸ್ ಆಯ್ತು ಹೇಳ್ರಿ? ಆಲ್ರೆಡಿ ಇಲ್ಲೇ 7 ಐತಿ, ಹಾಗಾದ್ರೆ ಇನ್ನೊಂದು 7 ಬೇಕಲ್ಲ, ಕರೆಕ್ಟಾ? ಹಾಗಾಗಿ 392ನ್ನ ಒಂದು ಪೂರ್ಣ ಘನವನ್ನಾಗಿಸಲು ಪೂರ್ಣ ಘನವನ್ನಾಗಿಸಲು ಹೌದಾ? ನಾವೇನ್ ಮಾಡ್ಬೇಕು ಹಾಗಾದ್ರೆ? ಘನವನ್ನಾಗಿಸಲು 7ರಿಂದ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ 7ರಿಂದ ಗುಣಿಸಬೇಕು. ಕರೆಕ್ಟಾ? ಹೌದಾ? 392ನ್ನು ಒಂದು ಪೂರ್ಣ ಘನವನ್ನಾಗಿಸಲು ಕನಿಷ್ಠ ಸಂಖ್ಯೆ 7ರಿಂದ ಗುಣಿಸಬೇಕು. ಹೌದಾ? ಸೊ ಹಾಗಾಗಿ ಇದೇ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ತಿಳ್ಕೊಂಡು ಅವ್ರು ಗುಣಿಸಂದಾಗ ಇನ್ನೊಂದು ಯಾವ ಉಳಿದ ಸಂಖ್ಯೆಯಿಂದ ಗುಣಿಸ್ಬೇಕು, ಅಥವಾ ಭಾಗಸ್ರಿ ಅಂತಂದ್ರ ಅದು ಯಾವ ಸಂಖ್ಯೆ ಇರ್ತೈತಿ ಆ ಸಂಖ್ಯೆಯಿಂದ ಭಾಗಿಸ್ಬೇಕು ಅಂತ ನಾವು ಬರಿಬೇಕು. ಅರ್ಥ ಆಯ್ತಾ ಇದು? ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಒಳಗೆ ಏನ್ ಕಲ್ತಿದ್ವಿ ಹೇಳ್ರಿ? ನಾವು ಒಂದು ಅವಿಭಾಜ್ಯ ಅಪವರ್ತನಗಳ ಮೂಲಕ ಘನಮೂಲಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ಅದರ ಜೊತೆಗೆ ಒಂದು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು, ಭಾಗಿಸ್ಬೇಕು ಅನ್ನೋದನ್ನ ಕಲ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೀಗ ಘನಗಳನ್ನ ಕಲ್ತೀವಿ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಘನಮೂಲಗಳು ಅನ್ನೋ ಒಂದು ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.